Breathe in and breathe out very slowly. ಮನುಷ್ಯನ ಬ್ರೈನು ಇಟ್ ಈಸ್ ಲೈಕ್ ಎ ಕಂಪ್ಯೂಟರ್ ಚಿಪ್. ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನ ನೀವು ರೀಪ್ರೋಗ್ರಾಮ್ ಮಾಡ್ಕೋಬಹುದು. ದಟ್ ಕೆಪಾಸಿಟಿ ಯು ಹ್ಯಾವ್. ಎಷ್ಟು ಈಸಿಯಾಗಿ ರೀಪ್ರೋಗ್ರಾಮ್ ಮಾಡ್ಕೋಬಹುದು ಅಂತ ದೇ ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಇನ್ ಜಸ್ಟ್ ಅ ಮಿನಿಟ್. ಗಮನ ಇಟ್ಟು ನೋಡ್ಕೊಳ್ಳಿ. ಸ್ಲೋಲಿ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಇನ್ನೊಂದ್ಸತಿ ಕ್ಲೋಸ್ ಯುವರ್ ಐಸ್. ಇವಾಗ ನಾನು ಹೇಳೋದನ್ನ ಮಾತ್ರ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. I am putting a drop of Fevikwik onto your fingers. ಒಂದು ಡ್ರಾಪ್ Fevikwik on your fingers. ಇವಾಗ ನಿಧಾನಕ್ಕೆ ಉಸಿರಾಡಿ. ನಾನು 5 to 1 ಕೌಂಟ್ ಮಾಡ್ತೀನಿ. 5 ಇಂದ 1 ಕೌಂಟ್ ಮಾಡುವಷ್ಟರಲ್ಲಿ ನಿಮ್ಮ ಕೈ ಬೆರಳಿನ ಮೇಲೆ ಇರೋ Fevikwik ಎಲ್ಲ ಬೆರಳಿಗೂ ಸ್ಪ್ರೆಡ್ ಆಗಿ it is going to lock your fingers. If you imagine properly, it will work for you. Simple as that. Be with the closed eyes. Slowly breathe in and breathe out. The Fevikwik already started spreading to all the fingers. Number 5. Number 4. It is locking your fingers and the hands perfectly tight. Number 3. ಎಷ್ಟು ಗಟ್ಟಿಗೆ ಲಾಕ್ ಆಗುತ್ತೆ ಅಂದ್ರೆ ನೀವು ಏನೇ ಮಾಡಿದ್ರು ಎರಡು ಕೈನ ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮಗೆ ಆಲ್ರೆಡಿ ಲಾಕ್ ಫೀಲ್ ಆಗ್ತಾ ಇದ್ರೆ ಯುವರ್ ಮೈಂಡ್ ಪವರ್ ಇಸ್ ಎಕ್ಸಲೆಂಟ್. ನಥಿಂಗ್ ಟು ವರಿ. Number 2, perfect lock. ನಾನೀಗ 1 ಕೌಂಟ್ ಮಾಡಿದ ತಕ್ಷಣ ಕಣ್ಣನ್ನು ಗಟ್ಟಿಗೆ ಮುಚ್ಕೊಳ್ಳಿ. Number 1, close your eyelids very tight. ಇವಾಗ ಕಣ್ಣಿನ ರಪ್ಪೆ ಕೂಡ ಲಾಕ್ ಆಗಿರುತ್ತೆ. You can't open your eyes. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. If you cannot open your eyes, nothing to worry. ಒಂದು ಹೆಜ್ಜೆ ಮುಂದೆ ಬನ್ನಿ. ಕೈ ಬೇಕಾದ್ರೆ ಎಳೆದು ನೋಡಿ. ಏನೇ ಮಾಡಿದ್ರು ಈಗ ಕೈ ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ. The more you try, the more they lock. Don't worry. If it is locked, your mind power is perfect. Nothing to worry. Don't try to trouble your hands. Hold on, madam. Don't worry. Don't worry. ಈ ಪಾಪು ಹೆಸರೇನು? ಪ್ರತಿಷ್ಠಾ. 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 ಪ್ರತಿಷ್ಠಾ ಮೇಡಮ್, ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ. 2 ಹೆಜ್ಜೆ ಮುಂದೆ ಬನ್ನಿ ಪ್ರತಿಷ್ಠಾ. ಇನ್ನೂ 1 ಹೆಜ್ಜೆ ಮುಂದೆ ಬನ್ನಿ. ವೆರಿ ಗುಡ್. ಪ್ರತಿಷ್ಠಾ ಯಾವ ಸ್ಟ್ಯಾಂಡರ್ಡು? 5th ಸ್ಟ್ಯಾಂಡರ್ಡ್. ನಿಧಾನಕ್ಕೆ ಉಸಿರಾಡಿ. ಉಳಿದ ಎಲ್ಲರೂ ನನ್ನ ವಾಯ್ಸ್ ಅನ್ನ ಕೇಳಿಸ್ಕೋತಾ ಇರಿ. I am talking to Pratishtha now. Pratishtha, slowly breathe in and breathe out. Very slowly. ಇಲ್ಲಿಂದ ಮುಂದಕ್ಕೆ ಮತ್ತೆ ನಾನು ಹೇಳೋವರೆಗೂ ನೀವು ಏನೇ ಮಾಡಿದ್ರು ಕಣ್ಣು ಬಿಡಕ್ಕಾಗಲ್ಲ, ಕೈ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಬೇಕಿದ್ದರೆ ಇನ್ನೊಂದ್ಸತಿ ಟ್ರೈ ಮಾಡಿ ನೋಡಿ. ಪುಲ್ ಯುವರ್ ಹ್ಯಾಂಡ್ಸ್ ಅಂಡ್ ಸೈ. ನೀವು ಎಷ್ಟೇ ಹಾರ್ಡ್ ಆಗಿ ಪುಲ್ ಮಾಡಿದ್ರು ಕೈ ಮತ್ತಷ್ಟು ಗಟ್ಟಿಗೆ ಲಾಕ್ ಆಗ್ತಾ ಹೋಗುತ್ತೆ. ಡೋಂಟ್ ಹರ್ಟ್ ಯುವರ್ ಸೆಲ್ಫ್. ಡೋಂಟ್ ಹರ್ಟ್ ಯುವರ್ ಸೆಲ್ಫ್. ಡೋಂಟ್ ವರಿ. ಇವಾಗ ಪ್ರತಿಷ್ಠಾ ನಿಮ್ಮ ಬಲಗಾಲನ್ನ ಮೇಲೆ ಎತ್ತಿ ನಿಮ್ಮಿಂದ ಮುಂದೆ 1 ಹೆಜ್ಜೆ ಜೋರಾಗಿ ನೆಲದ ಮೇಲೆ ಸ್ಟ್ಯಾಂಪ್ ಮಾಡಿ. ರೈಟ್ ಫುಟ್ ಮುಂದೆ ಮುಂದೆ ನಿಮ್ಮಿಂದ ಮುಂದೆ ಜೋರಾಗಿ ನೆಲದ ಮೇಲೆ ಹಾಕಿ. ಪರ್ಫೆಕ್ಟ್. ನಿಮ್ಮ 2 ಕಾಲು ಇವಾಗ ನೆಲಕ್ಕೆ ಲಾಕ್ ಆಗಿರುತ್ತೆ. ನೀವು ಅಲ್ಲಿಂದ ಏನೇ ಕಾರಣಕ್ಕೂ ಕಾಲು ತೆಗಿಲಿಕ್ಕಾಗಲ್ಲ. ಬಟ್ ಯು ಆರ್ ಬ್ಯಾಲೆನ್ಸ್ಡ್. ನೀವು ಬೀಳಲ್ಲ, ಹೆದರ್ಕೋಬೇಡಿ. ಟ್ರೈ ಮೂವಿಂಗ್. ನೀವೇನೇ ಮಾಡಿದ್ರು ಮೂವ್ ಮಾಡೋಕ್ಕಾಗಲ್ಲ ಅಲ್ಲಿಂದ. ಈಗ ಕಮ್ ಆನ್, ಕ್ಲಾಪ್ ಫಾರ್ ಹರ್. ದಟ್ ಈಸ್ ಹರ್ ಮೈಂಡ್ ಪವರ್. ಶಿ ಇಸ್ ನಾಟ್ ಆಕ್ಟಿಂಗ್. ಪೇರೆಂಟ್ಸ್ ಎಲ್ಲಿದ್ದೀರಾ? Can you are making video? Give it to somebody. Sir, ನೀವು ಬನ್ನಿ ಪಕ್ಕ ನಿಂತ್ಕೊಳ್ಳಿ. ಪ್ರತಿಷ್ಠಾ ಪಪ್ಪ ನಿಮ್ಮ ಪಕ್ಕ ಇದ್ದಾರೆ. ನಥಿಂಗ್ ಟು ವರಿ. ನಿಧಾನಕ್ಕೆ ಉಸಿರಾಡಿ. ನಿಧಾನಕ್ಕೆ ಉಸಿರಾಡಿ. ಆಳವಾಗಿ ಉಸಿರಾಡಿ. ಉಳಿದವರು ಕೈ ಪೇನ್ ಆಗ್ತಾ ಇದ್ರೆ ನಥಿಂಗ್ ಟು ವರಿ. ಈ ಮೇಡಮ್ ಹೆಸರೇನು? ಉನ್ನತಿ ಮೇಡಮ್. ನಿಧಾನಕ್ಕೆ ಉಸಿರಾಡಿ. ನಿಮ್ಮ ಕಣ್ಣು ಲಾಕ್ ಆಗಿದೆಯಾ? ಕೈ ಲಾಕ್ ಆಗಿದೆಯಾ? ನಿಮ್ಮ ಕೈನ ಹಿಡ್ಕೊಳ್ತಾ ಇದ್ದೀನಿ. ಈ ಕಡೆ ಬನ್ನಿ. Come this side. Come on, clap for Unnati also. She is also too good with her brain. What is your name, master? What about your hand? It is free? It is locked? No. Don't worry. Just stand aram say. Comfortable ಆಗಿ ನಿಂತ್ಕೊಳ್ಳಿ ನೀವುಗಳು. ಉನ್ನತಿ ಮೇಡಮ್ and ಪ್ರತೀಕ್ಷಾ ನಿಧಾನಕ್ಕೆ ಉಸಿರಾಡಿ, ಆಳವಾಗಿ ಉಸಿರಾಡಿ. ಈಗ ಪ್ರತೀಕ್ಷಾ ಮೇಡಮ್ ಇನ್ನೊಂದ್ಸತಿ ಬೇಕಾದ್ರೆ ಟ್ರೈ ಮಾಡಿ ನೋಡ್ಬಿಡಿ. ಕೈ ತೆಗಿಲಿಕ್ಕೆ ಆಗಲ್ಲ ಎರಡನ್ನು ಸಪರೇಟ್ ಮಾಡ್ಲಿಕ್ಕೆ. ಡೋಂಟ್ ಹರ್ಟ್ ಯುವರ್ ಸೆಲ್ಫ್. ಪಾಪ ಪಕ್ಕದಲ್ಲೇ ಇದ್ದಾರೆ. ಈಗ ನಿಮ್ಮ ಮೂಗನ್ನ ಟಚ್ ಮಾಡ್ತಾರೆ. ಟಚ್ ಮಾಡಿದ ತಕ್ಷಣ ನಿಮ್ಮ ಕೈ ರಿಲೀಸ್ ಆಗುತ್ತೆ. ಬಟ್ ಕಣ್ ಬಿಡಕ್ಕಾಗಲ್ಲ. ನೀವು ಅಲ್ಲಿಂದ ಕಾಲು ತೆಗಿಲಿಕ್ಕಾಗಲ್ಲ. ಓಕೆನಾ? 3, 2, 1. ಜಸ್ಟ್ ಟಚ್ ಯರ್ ಮೌಸ್. ಯುವರ್ ಹ್ಯಾಂಡ್ ಇಸ್ ಫ್ರೀ ಮೇಡಮ್. ಎಸ್, ಯು ಕ್ಯಾನ್ ಸಪರೇಟ್ ಯುವರ್ ಹ್ಯಾಂಡ್ಸ್. ಕಮ್ ಆನ್, ಕ್ಲಾಪ್ ಫಾರ್ ಹರ್. ಬಟ್ ಟ್ರೈ ಮಾಡಿ ನೋಡಿ. ಯು ಕಾಂಟ್ ಓಪನ್ ಯುವರ್ ಐಸ್. ಯು ಕೆನಾಟ್ ಓಪನ್ ಯುವರ್ ಐಸ್. ಕಣ್ ಬಿಡಕ್ಕಾಗಲ್ಲ. ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಡೋಂಟ್ ಹರ್ಟ್ ಯುವರ್ ಸೆಲ್ಫ್. ಹಾಗೆ ಇರಿ. ಐ ವಿಲ್ ಟೇಕ್ ಯುವರ್ ಹ್ಯಾಂಡ್. ಇದು ಲೂಸ್ ಆಗಿ ಇರಲಿ. ನಿಮ್ಮ ಹಣೆ ಕಡೆಗೆ ಇದು ನಿಧಾನಕ್ಕೆ ಬರುತ್ತೆ.
ಹಣೆಗೆ ಟಚ್ ಆದ ತಕ್ಷಣ ಟಕ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಈಗ ಏನೇ ಮಾಡಿದ್ರು ಈ ಕೈನಲ್ಲಿಂದ ತೆಗಿಲಿಕ್ಕೆ ಆಗಲ್ಲ. ಎಸ್ ಪ್ರತೀಕ್ಷಾ ಮೇಡಮ್, ನೀವು ಆ ಕೈ ಯೂಸ್ ಮಾಡಿ ಹೇಳೋದು ನೋಡಿ ಬೇಕಿದ್ರೆ. pull and see, pull and see, pull, whatever you do you cannot. Look at the pressure what she is applying. Don't hurt yourself ಪ್ರತೀಕ್ಷಾ. hold on ನಿಧಾನಕ್ಕೆ ಉಸಿರಾಡಿ. ಇವಾಗ ಜಸ್ಟ್ ಹ್ಯಾಪಿ ಬರ್ಡೇ ಪ್ರೇಕ್ಷಾ ಅಂತ ನೀವು ಹೇಳಿ, ನಾನು 1 2 3 ಕೌಂಟ್ ಮಾಡಿದ್ಮೇಲೆ ನಿಮ್ಮ ರೈಟ್ ಹ್ಯಾಂಡ್ ಟಕ್ ಅಂತ ರಿಲೀಸ್ ಆಗುತ್ತೆ. 1 2 3 ಹ್ಯಾಪಿ ಬರ್ಡೇ ಪ್ರೇಕ್ಷಾ. Yes, it is free, madam. Come on, clap for her. But still ನೀವು ಅಲ್ಲಿಂದ ಮೂವ್ ಆಗಕ್ಕಾಗಲ್ಲ, ಕಣ್ಣು ಬಿಡಕ್ಕಾಗಲ್ಲ. ಇನ್ನೊಂದ್ಸತಿ ಟ್ರೈ ಮಾಡಿ ನೋಡ್ಬಿಡಿ. ನಾಟ್ ಪಾಸಿಬಲ್. ಹೋಲ್ಡ್ ಆನ್. 1 2 3 you can open your eyes. Yes, but you cannot move from there. ಎರಡು ಕಾಲು ನೆಲಕ್ಕೆ ಲಾಕ್ ಆಗಿದೆ. ನೀವು ಏನೇ ಮಾಡಿದ್ರು ಮೂವ್ ಆಗಕ್ಕಾಗಲ್ಲ. ಟ್ರೈ ಮಾಡಿ ನೋಡಿ. ನೀವು ಬೀಳಲ್ಲ. ಯುವರ್ ಬ್ಯಾಲೆನ್ಸ್, ನಥಿಂಗ್ ಟು ವರಿ. ಪ್ರೇಕ್ಷಾ ಮೇಡಮ್ ಮುಂದೆ ಬನ್ನಿ. ಇಲ್ಲಿ ನಿಂತ್ಕೊಡಿ. ಅಕ್ಕಂಗೆ ಶೇಕ್ ಹ್ಯಾಂಡ್ ಕೊಡಿ. ಅವ್ರು ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ನೀವು ಫ್ರೀ ಆಗ್ತೀರಾ. ಎಸ್, ಯು ಕ್ಯಾನ್ ಮೂವ್. ಕಮ್ ಆನ್, ಕ್ಲಾಪ್ ಫಾರ್ ಹರ್. ಸರ್, ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಇಂಥ ಒಳ್ಳೆ ಮಗು ನಿಮ್ಗೆ ಸಿಗಬೇಕಂದ್ರೆ. ಕ್ಲಾಪ್ ಫಾರ್ ಹರ್. ಶಿ ಹ್ಯಾಸ್ ಅನ್ ಎಕ್ಸಲೆಂಟ್ ಫೋಕಸ್ಡ್ ಮೈಂಡ್. ಅಂಡ್ ಉನ್ನತಿಗೂ ಕೂಡ ಒಂದು ರೌಂಡ್ ಜೋರಾಗಿ ಚಪ್ಪಾಳೆ ಹಾಕಿ. ಉನ್ನತಿ ಮೇಡಮ್ ಬೇಕಾದ್ರೆ ಇನ್ನೊಂದ್ಸತಿ ಹೇಳೋದು ನೋಡಿ, ಕೈ ಬಿಡಿಸ್ಲಿಕ್ಕಾಗಲ್ಲ. ಅಂಡ್ ಯು ಕೆನಾಟ್ ಓಪನ್ ಯುವರ್ ಐಸ್. ಟ್ರೈ ಮಾಡಿ ನೋಡಿ. ಹ್ಯಾಪಿ ಬರ್ಡೇ ಪ್ರೇಕ್ಷಾ ಅಂತ ಹೇಳಿ ಕಣ್ಣು ಫ್ರೀ ಆಗುತ್ತೆ. ಹ್ಯಾಪಿ ಬರ್ಡೇ ಪ್ರೇಕ್ಷಾ. Yes, you can open your eyes. And you can also separate your hands. It is free. Come on, clap for them. ಆರಾಧ್ಯ ಮೇಡಮ್ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಅದು ಫ್ರೀನೇ ಇದೆ. ತೆಗೆದು ನೋಡಿ ಬೇಕಿದ್ರೆ. ನಾಟ್ ಪಾಸಿಬಲ್. ಕ್ಲೋಸ್ ಯುವರ್ ಐಸ್. 3 2 1 now it is free. Yes, clap for all of them. ಪೇರೆಂಟ್ಸ್ ದಯವಿಟ್ಟು ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ಕಾಮಿಡಿಯಾಗಿ ಮಾಡಿದ್ದಲ್ಲ. ಮನುಷ್ಯನ ಬ್ರೈನ್ ಕೆಲಸ ಮಾಡೋದೇ ಹೀಗೆ. ಮಕ್ಕಳನ್ನ ಇಟ್ಕೊಂಡು ನಿಮಗೆ ಡೆಮಾನ್ಸ್ಟ್ರೇಷನ್ ಹೇಗೆ ತೋರಿಸಿದ್ದು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಕೊಟ್ಟಿರೋ ಬ್ರೈನ್ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅದನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ನೀವು ಉಪಯೋಗಿಸ್ಕೋಬಹುದು. ಸುಮ್ಮನೆ ನಿಂತ್ಕೊಂಡು ಇದ್ದಕ್ಕಿದ್ದಾಗೆ ನಾನು ಕೈ ಲಾಕ್ ಮಾಡ್ಕೋತೀನಿ, ಕಣ್ ಲಾಕ್ ಮಾಡ್ಕೋತೀನಿ, ಆ ಲೆವೆಲ್ಗೆ ಅವರು ರೀಪ್ರೋಗ್ರಾಮ್ ಮಾಡ್ಕೋತಿದ್ದಾರೆ ಅಂದ್ರೆ, ನೀವು ಅವ್ರಿಗೆ ಕರೆಕ್ಟ್ ಆಗಿ ಚಾನಲೈಸ್ ಮಾಡಿದ್ರೆ ದೇ ಕ್ಯಾನ್ ಡೂ ವಂಡರ್ಸ್ ಇನ್ ದರ್ ಲೈಫ್. ಸೊ ಇವಾಗಲಿಂದಾನೆ ಪುಟಾಣಿಗಳಿಗೆ ಮೆಡಿಟೇಷನ್ ಮತ್ತೆ ಯೋಗಕ್ಕೆ ಖಂಡಿತ ಹಾಕಿ ಎಲ್ಲರೂ ಪೇರೆಂಟ್ಸ್. ಪ್ರತಿದಿನ ಎಲ್ಲ ಪುಟಾಣಿಗಳು ಕೇಳಿಸ್ಕೊಳ್ಳಿ. ಈ ಮಕ್ಕಳ ತಾಯಂದ್ರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರತಿದಿನ ಮಕ್ಕಳನ್ನ ಒಂದೇ ಕಡೆ ಕೂರಿಸಿ ಓದಿಸೋದಕ್ಕೆ, ಡೋಂಟ್ ಚೇಂಜ್ ಪ್ಲೇಸಸ್. ಆ್ಯಂಡ್ ಪ್ರತಿದಿನ ಓದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಗೆ ಕಣ್ಣು ಮುಚ್ಕೊಂಡು ನೀವೇ ಹೇಳ್ಕೊಳ್ಳಿ, ನಾನು ಏನೀಗ ಓದ್ತಾ ಇದ್ದೀನಿ ಅದಷ್ಟು ನನ್ನ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಎಕ್ಸಾಮಲ್ಲಿ ಯಾವಾಗ ಬೇಕೋ ಆವಾಗ ರೀಕಾಲ್ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಇಷ್ಟೇ ನೀವು ಹೇಳಬೇಕಾಗಿರೋದು. ಪ್ರತಿದಿನ ಅದನ್ನ ಹೇಳಿ ಆಮೇಲೆ ಓದಕ್ಕೆ ಶುರು ಮಾಡಿ. 1 month you do this, you can see enormous change in their memory backup. It will be fantastic. So ನಾವುಗಳು ಕೂಡ, if you have any goal for your life, write down the goals in 2-3 statements. ಬೆಡ್ರೂಮ್ ಅಲ್ಲಿ ನಿಮ್ಮ ಮುಂದೆ ಗೋಡೆ ಮೇಲೆ ಹಾಕೊಳ್ಳಿ. ಅದನ್ನ ಪ್ರತಿದಿನ ಎದ್ದ ತಕ್ಷಣ ಅದನ್ನ ನೋಡಿ ಕಣ್ಣು ಮುಚ್ಕೊಂಡು ರೀಡ್ ದಟ್, ಜಸ್ಟ್ ರಿಸೈಡ್ ದಟ್. ಅದಷ್ಟು ಸಾಕು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಟ್ಯೂನ್ ಮಾಡಕ್ಕೆ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮೈಂಡ್ ನಿಮ್ಮ ಗೋಲ್ ಕಡೆಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ದಟ್ ಸ್ಟ್ರಾಂಗ್ ಇಸ್ ದಿ ಹ್ಯೂಮನ್ ಮೈಂಡ್. ಗಿವ್ ದಮ್ ಅ ಸ್ಪೆಷಲ್ ರೌಂಡ್ ಆಫ್ ಅಪ್ಲಾಸ್. ಅಂಡ್ ಎಷ್ಟು ಕ್ವಿಕ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ, ಇಟ್ ಇಸ್ ಸೋ ಕ್ವಿಕ್. ಯು ಕ್ಯಾನ್ ಲುಕ್ ಅಟ್ ಹರ್. ಮೇಡಮ್, ಕ್ಲೋಸ್ ಯುವರ್ ಐಸ್. Close your eyes. Slowly breathe in and breathe out. 3 2 1. Again it is a lock now. You can't open your eyes. ನೀವು ಏನೇ ಮಾಡಿದ್ರು ಕಂಡುಬಿಡಕ್ಕೆ ಆಗಲ್ಲ. ಇವಾಗ ಟ್ರೈ ಮಾಡಿ ನೋಡಿ. Try opening. Try ಪ್ರತೀಕ್ಷಾ. Try opening your eyes. ಎಷ್ಟು ಟೈಮ್ ಆಯ್ತು ಹೇಳಿ to reprogram herself? 30 seconds. That easy it is. Madam, your eyelids are free. You can open your eyes. 3 2 1. Yes, madam. Perfect kid. ವಂಡರ್ಫುಲ್ ಕಿಡ್ಸ್ ಯು ಆರ್. ದಯವಿಟ್ಟು ಮಮ್ಮಿ ಡ್ಯಾಡಿ ಹೇಳಿದ್ದನ್ನ ಕೇಳಿ ಚೆನ್ನಾಗಿ ಓದಬೇಕೆಲ್ಲರೂ. ಆಲ್ ದ ವೆರಿ ಬೆಸ್ಟ್. ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್.